ಹೊತ್ತಿನಲ್ಲಿ ಬರ್ತಾರೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ. ಹಾಗೆ ಸಂಪರ್ಕದಲ್ಲಿ ಜಸ್ಟ್ ಹೋಲ್ಡ್. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ವರದಿ ಸ್ವೀಕರಿಸಲು ಸಿಎಂ ಬಂದ್ರು ಸಿದ್ದರಾಮಯ್ಯನವರು. ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಿರುವ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗದಿಂದ ಸಬ್ಮಿಷನ್ಗೆ ಎಲ್ಲ ತಯಾರಿ ಆಗಿದೆ. ಸಿಎಂಗೆ ಸಚಿವ ಶಿವರಾಜ್ ತಂಗಡಗಿ ಸಾಥ್ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಈಗ ಸಿಎಂ ಆಗಮಿಸಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರು ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಚಂದ್ರು ಬಹುಶಃ ಅಲ್ಲೇ ಇದ್ದಾರೆ, ಈಗ ನೇರ ಸಂಪರ್ಕದಲ್ಲೂ ಇದ್ದಾರೆ. ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಿ. ಹನುಮಂತು ಸಿದ್ದರಾಮಯ್ಯನವರ ಜೊತೆಗೆ ಹಿಂದೆ ಕ್ಯಾಬ್ ಅಲ್ಲಿ ಬಂದ್ರು. ನಮ್ಮ ಕಾರ್ ಅವ್ರ ಹಿಂದೆ ಆಗಮಿಸ್ತಾ ಇತ್ತು. ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಹನುಮಂತು, ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ನಿಮ್ಮ ಹತ್ರ ಹನುಮಂತು? ರಂಜಿತ್, ನಿನ್ನೆಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದ ಇಂಚಿಂಚು ಪಿನ್ ಮಾಹಿತಿಗಳನ್ನ ಸರಿಯಾಗಿ ಕೊಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಲು ಸೂಚನೆಯನ್ನ ಕೊಟ್ಟಿದ್ದಾರೆ, ಅಂತದೊಂದು ಸೂಚನೆ ಬಂದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾಗನೆ ಕರ್ನಾಟಕ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಏಕಾಏಕಿಯಾಗಿ ಈಗ ಆಕ್ಟಿವ್ ಆಗಿರುವಂತದ್ದು ಯಾವುದು ಅಂತಂದು ಹೇಳಿದ್ರೆ ಅದು ಹಿಂದುಳಿದ ವರ್ಗಗಳ ಆಯೋಗದ ಕೊಡುವಂತ ಸರ್ವೆ ಮರು ಸಮೀಕ್ಷೆಗೆ ಏನು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ರು. ಆ ಮರು ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಮಾಡಿತ್ತು. ಕಾರಣ ಏನಂತಂದು ಹೇಳಿದ್ರೆ ಯಾಕೆ ಇದ್ರ ತುರ್ತು ಮತ್ತೆ ಯಾಕೆ ಇಷ್ಟು ಅರ್ಜೆನ್ಸಿ ಅನ್ನುವಂತ ಪ್ರಶ್ನೆ ಬರುತ್ತೆ ಅಂತಂದು ಹೇಳಿದ್ರೆ ಮೇ 30 ಈ ತಿಂಗಳ ಕೊನೆಯ 30ನೇ ತಾರೀಕಿಗೆ ಸಭೆಯ ಆಯೋಜನೆ ಆಗಿತ್ತು. ಆ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. ಮರು ಸಮೀಕ್ಷೆಗಳ ವರದಿಯ ಏನು ದತ್ತಾಂಶಗಳೇನಿದೆ, ಶಿಫಾರಸ್ಸುಗಳೇನಿದಾವೆ, ಆ ಒಂದು ಅವತ್ತು ಸಭೆಗೆ ನಿಗದಿಯಾಗಿತ್ತು. ಆ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. ಯಾವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯ ಸೂಚನೆಯ ಬಂತು, ಆ ಒಂದು ಸಭೆ 30ರಂದು ನಡೀಬೇಕಾಗಿದ್ದಂತಹ ಸಭೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಸಭೆ ಆಯಿತು. ಸಭೆಯಲ್ಲೂ ಕೂಡ ಕೆಲ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವ ಅನ್ನೋಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಏಕಾಏಕಿಯಾಗಿ ಇಷ್ಟು ತುರ್ತಾಗಿ ಯಾಕೆ ಈ ವರದಿಯನ್ನು ಕೊಡಬೇಕು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ಇತ್ತು. ಯಾಕೆ ಇಷ್ಟು ಒಂದು ತೀವ್ರವಾದಂತಹ ಮತ್ತೆ ತುರ್ತು ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಅಧಿಕಾರದ ಅವಧಿಯಲ್ಲಿಯೇ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿ ಇದ್ದಂತೆ ಇದ್ದಾರೆ. ಮತ್ತೊಂದು ಕಡೆಗೆ 2001 ಸಿಎಂ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೇ ಈ ಒಂದು ಜಾತಿ ಗಣತಿಯ ವರದಿಯ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣ ಆಗಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಂದು ಕಾಂತರಾಜ್ ವರದಿ ಆಯೋಗ ಕೊಟ್ಟಂತ ವರದಿಯ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಸಾಕಷ್ಟು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು. ಈ ವಿರೋಧಗಳು ವ್ಯಕ್ತವಾಗಿರುವಂತಹ ಕಾರಣಕ್ಕಾಗಿನೇ ಮತ್ತೊಂದು ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗಡೆ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಅವರು ಕೊಟ್ಟಂತ ವರದಿಯಲ್ಲೂ ಕೂಡ ಕಾಂತರಾಜ್ ಆಯೋಗ ಕೊಟ್ಟಂತ ವರದಿಯ ದತ್ತಾಂಶಗಳೇ ಇದಾವೆ ಅನ್ನುವಂತ ಆಕ್ಷೇಪಗಳು, ಜೊತೆಗೆ 10 ವರ್ಷಗಳ ಹಿಂದಿನ ದತ್ತಾಂಶಗಳು ಅನ್ನುವಂತ ಈ ವಿರೋಧ ಅಂತ ಕಾರಣಕ್ಕಾಗಿನೇ ಮರು ಸಮೀಕ್ಷೆಯನ್ನ ಮಾಡಬೇಕು ಅನ್ನೋಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಸಿಎಂ ಹೊತ್ತಿನಲ್ಲಿ ಬರ್ತಾರೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ. ಹಾಗೆ ಸಂಪರ್ಕದಲ್ಲಿ ಜಸ್ಟ್ ಹೋಲ್ಡ್. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ವರದಿ ಸ್ವೀಕರಿಸಲು ಸಿಎಂ ಬಂದ್ರು ಸಿದ್ದರಾಮಯ್ಯನವರು. ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಿರುವ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗದಿಂದ ಸಬ್ಮಿಷನ್ಗೆ ಎಲ್ಲ ತಯಾರಿ ಆಗಿದೆ. ಸಿಎಂಗೆ ಸಚಿವ ಶಿವರಾಜ್ ತಂಗಡಗಿ ಸಾಥ್ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಈಗ ಸಿಎಂ ಆಗಮಿಸಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರು ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಚಂದ್ರು ಬಹುಶಃ ಅಲ್ಲೇ ಇದ್ದಾರೆ, ಈಗ ನೇರ ಸಂಪರ್ಕದಲ್ಲೂ ಇದ್ದಾರೆ. ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಿ. ಹನುಮಂತು ಸಿದ್ದರಾಮಯ್ಯನವರ ಜೊತೆಗೆ ಹಿಂದೆ ಕ್ಯಾಬ್ ಅಲ್ಲಿ ಬಂದ್ರು. ನಮ್ಮ ಕಾರ್ ಅವ್ರ ಹಿಂದೆ ಆಗಮಿಸ್ತಾ ಇತ್ತು. ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಹನುಮಂತು, ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ನಿಮ್ಮ ಹತ್ರ ಹನುಮಂತು? ರಂಜಿತ್, ನಿನ್ನೆಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದ ಇಂಚಿಂಚು ಪಿನ್ ಮಾಹಿತಿಗಳನ್ನ ಸರಿಯಾಗಿ ಕೊಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ
ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಲು ಸೂಚನೆಯನ್ನ ಕೊಟ್ಟಿದ್ದಾರೆ, ಅಂತದೊಂದು ಸೂಚನೆ ಬಂದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾಗೇನೆ ಕರ್ನಾಟಕ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಏಕಾಏಕಿಯಾಗಿ ಈಗ ಆಕ್ಟಿವ್ ಆಗಿರುವಂತದ್ದು ಯಾವುದು ಅಂತಂದು ಹೇಳಿದ್ರೆ ಅದು ಹಿಂದುಳಿದ ವರ್ಗಗಳ ಆಯೋಗದ ಕೊಡುವಂತ ಸರ್ವೆ ಮರು ಸಮೀಕ್ಷೆಗೆ ಏನು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ರು. ಆ ಮರು ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಮಾಡಿತ್ತು. ಕಾರಣ ಏನಂತಂದು ಹೇಳಿದ್ರೆ ಯಾಕೆ ಇದ್ರ ತುರ್ತು ಮತ್ತೆ ಯಾಕೆ ಇಷ್ಟು ಅರ್ಜೆನ್ಸಿ ಅನ್ನುವಂತ ಪ್ರಶ್ನೆ ಬರುತ್ತೆ ಅಂತಂದು ಹೇಳಿದ್ರೆ ಈ ತಿಂಗಳ ಕೊನೆಯ 30ನೇ ತಾರೀಕಿಗೆ ಸಭೆ ಆಯೋಜನೆ ಆಗಿತ್ತು. ಆ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. ಮರು ಸಮೀಕ್ಷೆಗಳ ವರದಿಯ ದತ್ತಾಂಶಗಳೇನಿದೆ, ಶಿಫಾರಸ್ಸುಗಳೇನಿದಾವೆ, ಆ ಒಂದು ಅವತ್ತು ಸಭೆಗೆ ನಿಗದಿಯಾಗಿತ್ತು. ಆ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. ಯಾವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯ ಸೂಚನೆಯ ಬಂತು, ಆ ಒಂದು ಸಭೆ 30ರಂದು ನಡೀಬೇಕಾಗಿದ್ದಂತಹ ಸಭೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಸಭೆ ಆಯಿತು. ಸಭೆಯಲ್ಲೂ ಕೂಡ ಕೆಲ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಏಕಾಏಕಿಯಾಗಿ ಇಷ್ಟು ತುರ್ತಾಗಿ ಯಾಕೆ ಈ ವರದಿಯನ್ನು ಕೊಡಬೇಕು ಅನ್ನೋಂತ ಒಂದಷ್ಟು ಅಭಿಪ್ರಾಯಗಳು ಇತ್ತು. ಯಾಕೆ ಇಷ್ಟು ಒಂದು ತೀವ್ರವಾದಂತಹ ಮತ್ತೆ ತುರ್ತು ಅನ್ನುವಂತ ಪ್ರಶ್ನೆ ಬಂದಾಗ ಒಂದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಅಧಿಕಾರದ ಅವಧಿಯಲ್ಲಿಯೇ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಂತೆ ಇದ್ದಾರೆ. ಮತ್ತೊಂದು ಕಡೆಗೆ 2001 ಸಿಎಂ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೇ ಈ ಒಂದು ಜಾತಿ ಗಣತಿಯ ವರದಿಯ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣ ಆಗಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಂದು ಕಾಂತರಾಜ್ ವರದಿ ಆಯೋಗ ಕೊಟ್ಟಂತ ವರದಿಯ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಸಾಕಷ್ಟು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು. ಈ ವಿರೋಧಗಳು ವ್ಯಕ್ತವಾಗಿರುವಂತಹ ಕಾರಣಕ್ಕಾಗಿಯೇ ಮತ್ತೊಂದು ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗಡೆ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಅವರು ಕೊಟ್ಟಂತ ವರದಿಯಲ್ಲೂ ಕೂಡ ಕಾಂತರಾಜ್ ಆಯೋಗ ಕೊಟ್ಟಂತ ವರದಿಯ ದತ್ತಾಂಶಗಳೇ ಇದಾವೆ ಅನ್ನುವಂತ ಆಕ್ಷೇಪಗಳು, ಜೊತೆಗೆ 10 ವರ್ಷಗಳ ಹಿಂದಿನ ದತ್ತಾಂಶಗಳು ಅನ್ನುವಂತ ವಿರೋಧ, ಈ ವಿರೋಧ ಅಂತ ಕಾರಣಕ್ಕಾಗಿಯೇ ಮರು ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಸಿಎಂ ವ್ಯಕ್ತಪಡಿಸಿರುವ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಏಕಾಏಕಿಯಾಗಿ ಇಷ್ಟು ತುರ್ತಾಗಿ ಯಾಕೆ ಈ ವರದಿಯನ್ನು ಕೊಡಬೇಕು ಅನ್ನೋಂತ ಒಂದಷ್ಟು ಅಭಿಪ್ರಾಯಗಳು ಇತ್ತು. ಯಾಕೆ ಇಷ್ಟು ಒಂದು ತೀವ್ರವಾದಂತಹ ಮತ್ತೆ ತುರ್ತು ಅನ್ನುವಂತ ಪ್ರಶ್ನೆ ಬಂದಾಗ ಒಂದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಅಧಿಕಾರದ ಅವಧಿಯಲ್ಲಿಯೇ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಂತೆ ಇದ್ದಾರೆ. ಮತ್ತೊಂದು ಕಡೆಗೆ 2001 ಸಿಎಂ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೇ ಈ ಒಂದು ಜಾತಿ ಗಣತಿಯ ವರದಿಯ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣ ಆಗಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಂದು ಕಾಂತರಾಜ್ ವರದಿ ಆಯೋಗ ಕೊಟ್ಟಂತ ವರದಿಯ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿತ್ತು. ಕಾರಣ ಏನಂತಂದು ಹೇಳಿದ್ರೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಸಾಕಷ್ಟು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು. ಈ ವಿರೋಧಗಳು ವ್ಯಕ್ತವಾಗಿರುವಂತಹ ಕಾರಣಕ್ಕಾಗಿಯೇ ಮತ್ತೊಂದು ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗಡೆ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಅವರು ಕೊಟ್ಟಂತ ವರದಿಯಲ್ಲೂ ಕೂಡ ಕಾಂತರಾಜ್ ಆಯೋಗ ಕೊಟ್ಟಂತ ವರದಿಯ ದತ್ತಾಂಶಗಳೇ ಇದಾವೆ ಅನ್ನುವಂತ ಆಕ್ಷೇಪಗಳು, ಜೊತೆಗೆ 10 ವರ್ಷಗಳ ಹಿಂದಿನ ದತ್ತಾಂಶಗಳು ಅನ್ನುವಂತ ವಿರೋಧ, ಈ ವಿರೋಧ ಅಂತ ಕಾರಣಕ್ಕಾಗಿಯೇ ಮರು ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತ